ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸರ್ವಾಲಂಕಾರ ಭರಿತೌ ಸರ್ವಜ್ಞೌ ಸರ್ವ ಸದ್ಗುಣೌ ಶರ್ವಾದಿ ಸರ್ವ ಭಕ್ತೌಘ ಸರ್ವ ಸರ್ವಸ್ವದಾಯಕೌ. ನಾನು ಮುಂದಿನ ಶ್ಲೋಕದಲ್ಲಿ ರಮಾ ನಾರಾಯಣೌ ಸ್ತುಮಃ ಅಂತ ಇದೆ. ಲಕ್ಷ್ಮೀ ನಾರಾಯಣರಿಬ್ಬರನ್ನ ನಾನು ಸ್ತೋತ್ರ ಮಾಡ್ತೇನೆ. ಅವರು ಎಂತಹವರು? ಸರ್ವಾಲಂಕಾರ ಭರಿತೋ, ಯಾವ ಯಾವ ಆಭರಣಗಳು ಮುಂತಾದಂತಹ ವಸ್ತುಗಳು ಅಂತಿವೆಯೋ ಆ ಎಲ್ಲವನ್ನು ಧರಿಸಿದವರವರು. ಸರ್ವಜ್ಞೌ, ತಿಳಿಯಬೇಕಾದ ಎಲ್ಲವನ್ನ ತಿಳಿದವರು ಅವರಾಗಿದ್ದಾರೆ. ಸರ್ವ ಸದ್ಗುಣೌ, ಜಗತ್ತಿನಲ್ಲಿ ಯಾವ ಯಾವ ಸದ್ಗುಣಗಳು ಅಂತಿವೆಯೋ ಆ ಎಲ್ಲ ಸದ್ಗುಣಗಳನ್ನ ಹೊಂದಿದವರಾಗಿದ್ದಾರೆ. ಶರ್ವಾದಿ ಸರ್ವ ಭಕ್ತೌಘ ಸರ್ವ ಸರ್ವಸ್ವದಾಯಕೋ. ಶರ್ವ ಅಂತಂದ್ರೆ ಇಂದ್ರ ಅಲ್ಲ, ಶರ್ವ ಅಂತಂದ್ ಹೇಳಿದ್ರೆ ಇವರು ರುದ್ರದೇವರು. ರುದ್ರದೇವರೇ ಮೊದಲಾದಂತಹ ಎಲ್ಲರಿಗೂ ಕೂಡ ಯಾವ ಯಾವ ಭಕ್ತಗಣದವರು ಅಂತಿದ್ದಾರೋ ಅವರು ಎಲ್ಲರಿಗೂ ಕೂಡ ಬೇಡಿದ ಸಕಲ ಇಷ್ಟಾರ್ಥಗಳನ್ನ ಪೂರೈಸುವವರು. ಸುಮುಖವು, ಒಳ್ಳೆ ನೋಡಲಿಕ್ಕೆ ಲಕ್ಷಣವಾದಂತ ಮುಖ ಇದೆ. ಸುಂದರ ತರರಾದವರು ಇವರಿಬ್ಬರೂ ಕೂಡ. ಇವರ ರೂಪಕ್ಕೆ ಸದೃಶವಾದಂತಹ ಮತ್ತೊಂದು ರೂಪ ಜಗತ್ತಿನಲ್ಲಿ ಕಾಣಿಸೋದಿಲ್ಲ, ಅಷ್ಟು ರೂಪಿಗಳು. ಸುನಾಸೌ, ಸುಖಚಿತ್ತನು. ಸುನಾಸೌ, ಒಳ್ಳೆ ಮೂಗಿದೆ. ಮೂಗಿನ ಆಕಾರ ಶಾಸ್ತ್ರಗಳಲ್ಲಿ ಹೇಗೆ ನಿರೂಪಣೆ ಮಾಡಿದ್ದಾರೋ ಆ ರೀತಿಯಾಗಿ ಸಂಪಿಗೆ ಅಂತ ಮೂಗು ಅಂತ ಹೇಳ್ತಾರೆ. ಆ ತರದ ಮೂಗಿದೆ. ಸುಖಚಿತ್ತನು. ಗುರುಗಳೇ, ಸರ್ವ ಸಂಪದ್ ವಿದಾಯಕವು ಗುರುಗಳೇ, 15ನೇ ಶ್ಲೋಕದ ಕೊನೆಯ ಪದ. ಸರ್ವ ಸಂಪದ್ ವಿದಾಯಕೋ ಅಂತಂದಿದೆ ಅಲ್ವಾ, ಇದರಲ್ಲಿ ಸರ್ವ ಸರ್ವಸ್ವದಾಯಕೋ ಅಂತಿದೆ. ಶರ್ವರೇ ಮೊದಲಾದ ಎಲ್ಲ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನ ಕೊಡುವವರು. ಸರ್ವ ಸಂಪತ್ ಪ್ರದಾಯಕವು ಅಂತಂದಿದ್ರು ಅದೇ, ಬೇಕಾದಂತಹ ಎಲ್ಲ ಸಂಪತ್ತುಗಳನ್ನು ಕೊಡುವವರು. ಸರ್ವ ಸರ್ವಸ್ವದಾಯಕೋ ಅಂತ ಇದರಲ್ಲಿದೆ. ಸರ್ವ ಸಂಪತ್ ಪ್ರದಾಯಕೋ ಅಂತಿದ್ರು ಅರ್ಥ ಒಂದೇ, ಶಬ್ದಗಳು ಬೇರೆ ಅಷ್ಟೇ. ಎಲ್ಲ ಭಕ್ತರ ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುವವರು ಅಂತ ಅರ್ಥ. ಸುಮುಖವು, ಸ್ಫುರದ್ರೂಪಿಗಳಾಗಿದ್ದಾರೆ, ಒಳ್ಳೆ ಮುಖದ ಲಕ್ಷಣಗಳಿವೆ. ಸುಂದರ ತರವು, ಅತ್ಯಂತ ಸುಂದರವಾದ ರೂಪ ಇದೆ ರಮಾನಾರಾಯಣರಿಬ್ಬರದ್ದು. ಅಷ್ಟೇ ಅಲ್ಲ, ಸುನಾಸೌ, ಅವರ ನಾಸ ಅಂತಂದ್ ಹೇಳಿದ್ರೆ ಮೂಗು ಕೂಡ ಉತ್ತಮವಾದಂತಹ ಮೂಗು. ಅದನ್ನೇ ಹೇಳಿದ ಹಾಗೆ ಸಂಪಿಗೆಯಂತಹ ಮೂಗು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಆ ರೀತಿಯಾದ ಕ್ರಮಬದ್ಧವಾದಂತಹ ಶರೀರಕ್ಕೆ ಅನುರೂಪವಾದಂತಹ ಮೂಗು. ಮುಖ ತುಂಬಾ ದೊಡ್ಡದಿರತ್ತೆ, ಮೂಗು ತುಂಬಾ ಚಿಕ್ಕದಿರತ್ತೆ, ಅಥವಾ ಮುಖ ಚಿಕ್ಕದಿರತ್ತೆ, ಮೂಗು ಮಾತ್ರ ದೊಡ್ಡದಾಗಿ ಮುಖದಲ್ಲಿ ಕಾಣೋದೇ ಮೂಗು ಅಷ್ಟೇ ಅಂತ ಆಗಿರತ್ತೆ ಕೆಲವೊಂದಿಷ್ಟು ಜನಕ್ಕೆ. ನಮಗೆಲ್ಲ ಆ ಥರನೇ ಇರುತ್ತೆ, ಒಂದಲ್ಲ ಒಂದು ಅವಲಕ್ಷಣಗಳಿರತ್ತೆ. ಆ ತರದ ಅವಲಕ್ಷಣಗಳಿಲ್ಲದೇನೆ ಕಣ್ಣುಗಳು ಎಲ್ಲಿರಬೇಕೋ, ಯಾವ ಪ್ರಮಾಣದಲ್ಲಿರ್ಬೇಕೋ, ಸರಿಯಾಗಿರ್ಬೇಕೋ ಹಾಗಿದೆ. ಕಿವಿಗಳು, ಕಣ್ಣು, ಮೂಗು, ಬಾಯಿ ಎಲ್ಲವೂ ಕೂಡ ಇದೆ. ಸುಖಚಿತ್ತನು, ಸುಖ ಸ್ವರೂಪೆಯಾದಂತಹ ಉಳ್ಳವರು. ನಮ್ಮಂತಹ ಪಾಂಚಭೌತಿಕವಾದಂತಹ ಶರೀರ ಇಲ್ಲ ಅವರಿಗೆ. ಅಷ್ಟೇ ಅಲ್ಲ, ಸುರಾರಾಧಿತ ಪಾದಾಬ್ಜೌ, ದೇವತೆಗಳಿಂದ ಪೂಜಿಸಲ್ಪಟ್ಟವರಿವರು. ಇಂತಹ ರಮಾನಾರಾಯಣರಿಬ್ಬರನ್ನ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಸರ್ವಾಲಂಕಾರ ಭರಿತವು
ಎಲ್ಲ ಅಲಂಕಾರಗಳಿಂದ ಪೂರ್ಣರಾಗಿದ್ದಾರೆ. ಬರೀ ಅಲಂಕಾರ ಅಷ್ಟೇ ಇದೆ, ಎಲ್ಲ ಶರೀರದ ಮೇಲಿದೆ, ತಲೆ ಒಳಗಡೆ ಏನೂ ಇಲ್ಲ, ಶುದ್ಧವಾಗಿದೆ, ಖಾಲಿ ಕೊಡ ಇದ್ದಾಗಿದೆ. ಆ ಥರ ಅಲ್ಲ, ಸರ್ವಜ್ಞವು ಎಲ್ಲವನ್ನ ತಿಳಿದುಕೊಂಡಿದ್ದಾರೆ. ತಲೆ ಒಳಗಡೆ ಎಲ್ಲ ಇದೆ ಅಂತಂದ್ ಹೇಳಿ ಬರೀ ದುರ್ಗುಣಗಳೇ, ಅಹಂಕಾರವೇ ತುಂಬ್ಕೊಂಡ್ಬಿಟ್ರೆ ಆ ಥರ ಅಲ್ಲ, ಸರ್ವ ಸದ್ಗುಣ. ಜಗತ್ತಿನಲ್ಲಿ ಯಾವ್ಯಾವ ಸದ್ಗುಣಗಳು ಅಂತಿವೆಯೋ ಆ ಎಲ್ಲ ಸದ್ಗುಣಗಳು ಇವರಿಬ್ಬರನ್ನೇ ಆಶ್ರಯಿಸಿಕೊಂಡಿವೆ. ಶರ್ವಾದಿ ಸರ್ವ ಭಕ್ತೌಘ ಸರ್ವ ಸರ್ವಸುದಾಯಕೋ ಅಥವಾ ಸರ್ವ ಸಂಪತ್ ಪ್ರದಾಯಕೋ. ರುದ್ರ ಭವ ಮುಂತಾದಂತಹ ಎಲ್ಲರಿಗೂ ಕೂಡ, ಇಂದ್ರಾದಿ ಎಲ್ಲ ದೇವತೆಗಳಿಗೂ ಕೂಡ ಅವರು ಬೇಡಿದ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಕೊಡುವಂತಹವರಾಗಿದ್ದಾರೆ. ಸುಮುಖವು, ಒಳ್ಳೆಯ ಮುಖ ಕಾಂತಿ ಇದೆ. ಸುಂದರ ತರೋ, ಪರಮ ಸುಂದರವಾದಂತಹ ಶರೀರ ಉಳ್ಳವರಾಗಿದ್ದಾರೆ. ಸುನಾಸೌ, ಉತ್ತಮವಾದಂತಹ ಮೂಗುಗಳು ಇವರಿಬ್ಬರದ್ದು. ಮೂಗು ಅನ್ನೋದ್ರಿಂದಾಗ ಅದು ಉಪಲಕ್ಷಣ, ಅದ್ರ ಜೊತೆಯಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ಕೇಶರಾಶಿಗಳು ಇವೆಲ್ಲವೂ ಕೂಡ ಅತ್ಯಂತ ಸ್ಫುರದ್ರೂಪಿಯಾಗಿ ಅವರು ಕಾಣಿಸ್ತಾ ಇದ್ದಾರೆ. ಸುಖಚಿತ್ತನು, ಅತ್ಯಂತ ಸುಖ ಸ್ವರೂಪವಾದಂತಹ ಶರೀರ ಉಳ್ಳವರು. ಸುರಾರಾಧಿತ ಪಾದಾಬ್ಜೋ, ದೇವತೆಗಳೇ ಬಂದು ಇವರ ಪಾದಗಳ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅಂತಹವರು. ಇಂತಹ ರಮಾನಾರಾಯಣೋ, ರಮಾ ಲಕ್ಷ್ಮೀದೇವಿಯನ್ನ, ನಾರಾಯಣೋ ಪರಮಾತ್ಮನನ್ನ ಸ್ತುಮಃ, ಸ್ತೋತ್ರದಿಂದ ಅರ್ಚಿಸೋಣ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು 2 ಶ್ಲೋಕಗಳ ಭಾವಾರ್ಥ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತಂದ್ರೆ ಹೇಳಬಹುದು. ಸರ್ವಾಲಂಕಾರ ಭರಿತೌ ಸರ್ವಜ್ಞೌ ಸರ್ವ ಸದ್ಗುಣೌ ಶರ್ವಾದಿ ಸರ್ವ ಭಕ್ತೌಘ ಸರ್ವ ಸರ್ವಸ್ವದಾಯಕೌ ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣೌ ಸ್ತುಮಃ. ಶ್ರೀಕೃಷ್ಣ. ಇದರಲ್ಲಿ ಯಾರಿಗಾದ್ರೂ ಸಂಶಯ ಇತ್ತು ಅಂತಂದ್ರೆ ಕೇಳಿ. ಕೊನೆಗೆ ಒಂದ್ ಮಾತನ್ನು ಹೇಳ್ತಾರೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಮತ್ತೆ ಒಂದು ವಿಷಯವನ್ನು ಹೇಳ್ಬೇಕಾಗಿ, ನಾಳೆ ಮತ್ತು ನಾಡಿದ್ದು 2 ದಿವಸಗಳ ಕಾಲ ತಮಗ ಅನುಕೂಲ ಆಗತ್ತೆ ಅಂತಂದ್ ಹೇಳಿದ್ರೆ, ವಸ್ತುತಃ ಶನಿವಾರ ಭಾನುವಾರ ಪಾಠ ಇರೋದಿಲ್ಲ. ಆದ್ರೆ ತಾವು ಅನುಕೂಲ ಮಾಡ್ಕೊಳ್ತೀರಿ ಅಂತಂದ್ರೆ 6:30 ಆಗ್ಬಹುದಾ? ನಾಳೆ ನಾಡಿದ್ದು 2 ದಿವಸ, ಸೋಮವಾರ ಮಂಗಳವಾರ 2 ದಿವಸ ನನಗೆ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ 2 ದಿವಸ ಪಾಠ ತಪ್ಪೋದು ಯಾಕೆ, ಈ 2 ದಿವಸ ಪಾಠ ಮಾಡಿಬಿಟ್ರೆ ಅದು ತಪ್ಪಿದ್ದು ಕ್ಲಿಯರ್ ಆಗತ್ತೆ ಅಂತ ಅನ್ಕೊಂಡೆ. ತಮಗ ಅನುಕೂಲ ಆಗತ್ತೆ ಅಂತಂದ್ರೆ ಮಾಡಬಹುದೇ ಅಂತ ತಿಳಿಸ್ಬೇಕು. ಸರಿ, ನಾಳೆ ನಾಡಿದ್ದು 2 ದಿವಸ ಸಾಯಂಕಾಲ 6:30 ಮಾಡೋಣ. 6:30 7 ಗಂಟೆವರೆಗೂ ನಾಳೆ ನಾಡಿದ್ದು. ಸೋಮವಾರ ಮಂಗಳವಾರ 5 ರಿಂದ 6 ಗಂಟೆಗೆ ನನಗೆ ಸ್ವಲ್ಪ ಅನಾನುಕೂಲ ಆಗತ್ತೆ ಅಂತ ಅಷ್ಟೇ. ಹಾಗಾಗಿ ಪಾಠ ಬಿಡೋದಕ್ಕಿಂತ ಇದನ್ನ ಮಾಡಿಬಿಟ್ವಿ ಅಂತಂದ್ರೆ ಅವಾಗ ಬಿಟ್ರು ಲಾಸ್ ಆದ ಹಾಗೆ ಆಗೋದಿಲ್ಲ. ಸರಿ, ನಮಸ್ಕಾರ. ಅದನ್ನ